ರಾಜ್ಯದ ಅನ್ನದಾತರಿಗೆ ಬಂತು ಸಿಹಿ ಸುದ್ದಿ. ಬಿತ್ತನೆ ಮಾಡದಿದ್ದರೂ ಬೆಳೆ ವಿಮೆ ಪರಿಹಾರ. ಅರ್ಜಿ ಸಲ್ಲಿಕೆ ಹೇಗೆ, ಯಾವಾಗ ಡೆಡ್ಲೈನ್? ಖುಷಿ ವಿಚಾರ. ಕೃಷಿ ಸಮಾಚಾರ. ನಮಸ್ಕಾರ, ಮೈಕ್ರೋಬಿ ಟಿವಿಗೆ ಸ್ವಾಗತ. ನಾನು ವನಿತಾ. ಬೆಳೆ ಹಾನಿಗೆ ಕಾರಣ 1-2 10 ಕಾರಣಗಳು. ಇಂತಹ ಸಮಯದಲ್ಲಿ ಕೃಷಿಕರನ್ನ ಕಾಪಾಡುವ ಆಪದ್ ಬಾಂಧವ ಎಂದರೆ ಅದು ಬೆಳೆ ವಿಮೆ ಯೋಜನೆ. ನಾನಾ ಕಾರಣಕ್ಕೆ ಬೆಳೆ ಹಾನಿಯಾದರೆ ರೈತರಿಗೆ ಇರುವ ಭರವಸೆ ಹಾಗೂ ರಕ್ಷಣೆ ಎಂದರೆ ಅದು ಬೆಳೆ ವಿಮೆ ಮಾತ್ರ. ಆದರೆ ಈ ಬೆಳೆ ವಿಮೆ ಬೆಳೆ ನಷ್ಟವಾದರೆ ಮಾತ್ರ ಪರಿಹಾರ ಸಿಗುತ್ತೆ ಅಂದ್ಕೊಂಡಿದ್ದೀರಾ? ಇಲ್ಲ, ನೀವು ಬಿತ್ತನೆ ಮಾಡದಿದ್ರೂ ಪರಿಹಾರ ಸಿಗುತ್ತೆ. ಅದೇಗೆ ಅಂತ ನೋಡೋಣ ಬನ್ನಿ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಬರೀ ವಿಳಂಬವಾಗಿದ್ದಷ್ಟೇ ಅಲ್ಲ, ಸಾಕಷ್ಟು ಕಡೆ ಕೈಯನ್ನು ಕೊಟ್ಟಿದೆ. ಇದರಿಂದ ಸಾಕಷ್ಟು ರೈತರು ಬಿತ್ತನೆಯನ್ನು ಮಾಡಲು ಸಾಧ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ, ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದು. ರೈತರಿಗೆ ಸಹಾಯ ಹಸ್ತ ಚಾಚಿರುವ ಸರ್ಕಾರ ರೈತರಿಗೆ ಆದ ನಷ್ಟ ಪರಿಹಾರಕ್ಕೆ ಬೆಳೆ ವಿಮೆ ರೂಪದಲ್ಲಿ ನೆರವು ನೀಡುತ್ತಿದೆ. ಅದರಂತೆ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕೂಡ ಆರಂಭವಾಗಿದ್ದು, ಕೃಷಿ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಆಪ್ ಬಳಸಿಕೊಂಡು ಬೆಳೆ ವಿಮೆ ಅರ್ಜಿಯ ಮಾಹಿತಿಯನ್ನ ಪಡೆಯಬಹುದು. ಬೆಳೆ ವಿಮೆ ಎಂದರೆ ರೈತರು ಬೆಳೆದ ಬೆಳೆ ಯಾವುದಾದರೂ ಕಾರಣಕ್ಕೆ ನಷ್ಟವಾದರೆ, ಅತಿಯಾದ ಮಳೆ, ಪ್ರಾಣಿಗಳ ತೊಂದರೆ, ರೋಗ ಕೀಟಗಳ ತೊಂದರೆ, ಹೀಗೆ ಹಲವು ಸಮಸ್ಯೆಗಳು ಕಾಣಿಸಿಕೊಂಡು ಬೆಳೆಯಲ್ಲಿ ಹಾನಿ ಸಂಭವಿಸಿದಾಗ ರೈತರಿಗೆ ಪರಿಹಾರದ ಹಣ ಸಿಗುತ್ತದೆ. ಆದರೆ ಈ ಬಾರಿ ಹಲವು ಭಾಗದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆ ಕಾರ್ಯವೇ ನಡೆದಿಲ್ಲ. ಅಂತಹ ಭಾಗದ ರೈತರು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಚಿಂತಾಲ್ ಮಾಹಿತಿ ನೀಡಿದ್ದಾರೆ. ಇದರಿಂದ ಮಳೆಯಾಗದ ಭಾಗದಲ್ಲಿ ರೈತರಿಗೆ ವರದಾನವಾಗಲಿದೆ. ಇಂತಹದ್ದೇ ಬೆಳೆಯನ್ನ ಬಿತ್ತನೆ ಮಾಡುತ್ತಿದ್ದೇವೆ ಎಂದು ಜುಲೈ 31ರ ಒಳಗೆ ಬ್ಯಾಂಕ್ ಅಥವಾ ಸಾಮಾನ್ಯ ಕೇಂದ್ರಗಳಲ್ಲಿ ಬೆಳೆ ವಿಮೆ ಕಂತನ್ನ ತುಂಬಬಹುದು. ಒಂದು ವೇಳೆ ನೀವು ಬಿತ್ತನೆ ಮಾಡಲು ಆಗದಿದ್ರೆ ಆ ಬೆಳೆಗೆ ನಿಗದಿಪಡಿಸಿದ ವಿಮಾ ಪರಿಹಾರದಲ್ಲಿ 25% ರೈತರ ಖಾತೆಗಳಿಗೆ ಜಮೆ ಆಗಲಿದೆ. ಬಿತ್ತನೆ ಮಾಡಿದ ಬೆಳೆ ಹಾನಿಯಾದರೆ ಮಾತ್ರ ಬೆಳೆ ವಿಮೆ ಬರುತ್ತದೆ ಎಂಬ ಭಾವನೆ ಬೇಡ. ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಇಂತಹ ಸಮಯದಲ್ಲಿ ಬೆಳೆ ವಿಮೆ ದೊರೆಯುತ್ತದೆಯೋ ಇಲ್ಲವೋ ಎಂಬ ಆತಂಕ ಬೇಡ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಚಿಂತಾಲ್ ರೈತರಿಗೆ ಭರವಸೆ ನೀಡಿದ್ದಾರೆ. ಮುಂಗಾರು ಮಳೆಯ ಅತಂತ್ರದಿಂದ ಮಳೆ ಅವಲಂಬಿತ ಬೇಸಾಯದ ಸಾಕಷ್ಟು ರೈತರು ಬಿತ್ತನೆಯನ್ನೇ ಮಾಡಲಾಗದೆ ಅಸಹಾಯಕರಾಗಿದ್ದರು. ಬೆಳೆಯೇ ಇಲ್ಲ ಎಂದಾಗ ರೈತರ ಆರ್ಥಿಕ ಸ್ಥಿತಿ ತುಂಬಾ ಕಠಿಣವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಈ ಒಂದು ನಿರ್ಧಾರ ರೈತರಿಗೆ ಸಂತಸದ ವಿಷಯವಾಗಿದ್ದು, ರೈತರು ಸದ್ಬಳಕೆ ಮಾಡಿಕೊಳ್ಳಲಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ, ಇದು ರೈತರ ಹಾದಿಯಲ್ಲಿ.